ಲಾಸ್ಟ್ ಟು ವಿಡಿಯೋಸಲ್ಲಿ ಫೋರೆಕ್ಸ್ ಪ್ಲೇಯರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ. ಫೋರೆಕ್ಸ್ ಮಾರ್ಕೆಟ್ ಸ್ಟ್ರಕ್ಚರು ನಿಮಗೆ ಗೊತ್ತಿಲ್ಲ ಅಂದರೆ ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತಿದ್ದೀರಾ ಅಂತ. ಮೋಸ್ಟ್ ಆಫ್ ದ ಪೀಪಲ್ಲು ಈ MT4 MT5 ಅದೇ ಮಾರ್ಕೆಟು ಆ್ಯಂಡ್ ಎಲ್ಲ ಬ್ರೋಕರ್ಸು ಪ್ರೈಸಸ್ನ ಮನಿಪುಲೇಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾರು ಪ್ರೈಸ್ನ ಕ್ರಿಯೇಟ್ ಮಾಡೋದು, ಯಾರು ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದು ಆ್ಯಂಡ್ ರಿಟೇಲ್ ಟ್ರೇಡರ್ಸು ಇದರಲ್ಲಿ ಎಲ್ಲಿ ಫಿಟ್ ಆಗ್ತಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈ ಡಯಾಗ್ರಾಮ್ನ ನೋಡಿ. ಆಕ್ಚುಯಲ್ ಫೋರೆಕ್ಸ್ ಮಾರ್ಕೆಟ್ನ ಸ್ಟ್ರಕ್ಚರು ಈ ಥರ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಬಿಸ್ನೆಸಸ್ ಮತ್ತು ಕಾರ್ಪೊರೇಟ್ಸ್ ಎಲ್ಲ ಫೋರೆಕ್ಸ್ ಮಾರ್ಕೆಟ್ನ ಹೇಗೆ ಆಕ್ಸೆಸ್ ಮಾಡ್ತಾರೆ ಅಂತ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ರಿಟೇಲ್ ಟ್ರೇಡರ್ಸು ಹೇಗೆ ಆಕ್ಸೆಸ್ ಮಾಡ್ತಾರೆ ಅಂತ ಇದೆ. ಸೊ ಬೇಸಿಕಲಿ ಫೋರೆಕ್ಸ್ ಮಾರ್ಕೆಟು 4 ಟಿಯರ್ಸ್ ಅಂದರೆ 4 ಲೆವೆಲ್ಸ್ಗೆ ಸ್ಪ್ಲಿಟ್ ಆಗುತ್ತೆ. ಟಿಯರ್ 1ಅಲ್ಲಿ ಇಂಟರ್ ಬ್ಯಾಂಕ್ ಇರುತ್ತೆ. ಇಲ್ಲಿ ಇಂಟರ್ ಬ್ಯಾಂಕ್ ಡೀಲರ್ಸ್ಗಳು ಆಕ್ಚುಯಲ್ ಫೋರೆಕ್ಸ್ ಪ್ರೈಸಸ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಇವ್ರನ್ನ ಪ್ರೈಸ್ ಕ್ರಿಯೇಟರ್ಸ್ ಅಂತ ಕರೀತಾರೆ ಈ ಟಿಯರ್ 1ನ. ನೆಕ್ಸ್ಟ್ ಟಿಯರ್ 2, ಇಲ್ಲಿ ಇವ್ರನ್ನ ಲಿಕ್ವಿಡಿಟಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರೀತಾರೆ. ಫಸ್ಟ್ ಲೆಫ್ಟ್ ಸೈಡ್ ನೋಡೋಣ, ಇನ್ಸ್ಟಿಟ್ಯೂಷನಲ್ ಸೈಡು. ಸೊ ಟಿಯರ್ 2 ಅಲ್ಲಿ ಇರೋ ಪ್ಲೇಯರ್ಸು ಕಮರ್ಷಿಯಲ್ ಬ್ಯಾಂಕ್ಸು, ರೀಜನಲ್ ಬ್ಯಾಂಕ್ಸು ಮತ್ತು ಪ್ರೈಮ್ ಬ್ರೋಕರ್ಸು. ಫಸ್ಟು ಪ್ರೈಮ್ ಬ್ರೋಕರ್ಸ್ ಅಂದರೆ ಯಾರು ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ರಿಟೇಲ್ ಟ್ರೇಡರ್ಸ್ಗೆ ಯಾವ ಥರ ರಿಟೇಲ್ ಬ್ರೋಕರ್ಸ್ ಇದ್ದಾರೆ ಅದೇ ಥರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಪ್ರೈಮ್ ಬ್ರೋಕರ್ಸ್ ಇರೋದು. ಸೊ ಈ ಪ್ರೈಮ್ ಬ್ರೋಕರ್ಸು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಲೈಕ್ ಹೆಜ್ ಫಂಡ್ಸ್, ಪೆನ್ಷನ್ ಫಂಡ್ಸ್ಗೆಲ್ಲ ಫೋರೆಕ್ಸ್ ಮಾರ್ಕೆಟ್ಗೆ ಆಕ್ಸೆಸ್ ಕೊಡ್ತಾರೆ. ಮತ್ತು ಫೋರೆಕ್ಸ್ ಮಾರ್ಕೆಟಲ್ಲಿ ಈ ಇನ್ವೆಸ್ಟರ್ಸ್ಗೆ ಸ್ಪೆಕ್ಯುಲೇಟ್ ಮಾಡೋಕ್ಕೆ ಅಥವಾ ಹೆಡ್ಜಿಂಗ್ ಮಾಡೋಕ್ಕೆ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ನ ಆಫರ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಕಮರ್ಷಿಯಲ್ ಆರ್ ರೀಜನಲ್ ಬ್ಯಾಂಕ್ಸು. ಇವರು ಕಾರ್ಪೊರೇಟ್ಸ್ಗೆ ಮತ್ತು ಬಿಸ್ನೆಸಸ್ಗೆ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ಹ್ಯಾಂಡಲ್ ಮಾಡೋದು, ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದು ಅಥವಾ ಕಂಪನಿ ಅರ್ನಿಂಗ್ಸ್ನ ಹೆಡ್ಜ್ ಮಾಡೋಕ್ಕೆ ಪ್ರಾಡಕ್ಟ್ಸ್ ಆಫರ್ ಮಾಡೋದು, ಈ ಥರ ಸರ್ವಿಸಸ್ನ ಆಫರ್ ಮಾಡ್ತಾರೆ. ಆ್ಯಂಡ್ ಈ ಟಿಯರ್ 2 ಪ್ಲೇಯರ್ಸ್ಗೆ ಡೈರೆಕ್ಟ್ ಇಂಟರ್ ಬ್ಯಾಂಕಲ್ಲಿ ಟ್ರೇಡ್ ಮಾಡೋಕ್ಕೆ ಆಕ್ಸೆಸ್ ಇರುತ್ತೆ. ನೆಕ್ಸ್ಟ್ ಬರೋದು ಟಿಯರ್ 3 ಪ್ಲೇಯರ್ಸು. ಸೊ ಈ ಲೆವೆಲಲ್ಲಿ ಕಾರ್ಪೊರೇಟ್ಸು, ಬಿಸ್ನೆಸಸ್ಸು ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರೆ. ಆ್ಯಂಡ್ ಇವ್ರನ್ನ ಲಿಕ್ವಿಡಿಟಿ ಟೇಕರ್ಸ್ ಅಂತ ಕರೀತಾರೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದು ಏನಂದರೆ, ಕಾರ್ಪೊರೇಟ್ಸ್ ಮತ್ತು ಬಿಸ್ನೆಸಸ್ಸು ಫೋರೆಕ್ಸ್ ಮಾರ್ಕೆಟ್ನ ಟ್ರೇಡ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಅವರು ರಿಯಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಮತ್ತು ಪೇಮೆಂಟ್ಸ್ ಮಾಡೋಕ್ಕೆ ಅವ್ರ ಬ್ಯಾಂಕ್ಸ್ ಕಡೆಯಿಂದ ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡ್ತಾರೆ. ಬಟ್ ಆನ್ ದ ಅದರ್ ಸೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಬೋತ್ ಕರೆನ್ಸಿ ಎಕ್ಸ್ಚೇಂಜ್ಗೆ ಮತ್ತು ಟ್ರೇಡಿಂಗ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇವ್ರಿಗೆ ಪ್ರೈಮ್ ಬ್ರೋಕರ್ಸ್ ಕಡೆಯಿಂದ ಮಾರ್ಕೆಟ್ಗೆ ಆಕ್ಸೆಸ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಟಿಯರ್ 3 ಪ್ಲೇಯರ್ಸ್ ಎಲ್ಲ ರಿಯಲ್ ಕರೆನ್ಸೀಸಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ಅಂದರೆ ಪೇಮೆಂಟ್ಸು, ಕರೆನ್ಸಿ ಎಕ್ಸ್ಚೇಂಜ್ ಅಥವಾ ಆ್ಯಕ್ಚುಯಲ್ ಟ್ರೇಡಿಂಗ್ ಎಲ್ಲ ರಿಯಲ್ ಕರೆನ್ಸೀಸ್ಗೆ ಆಕ್ಸೆಸ್ ಇರುತ್ತೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಡೆರಿವೇಟಿವ್ಸ್ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ತಾರೆ, ಬಟ್ ಅದ್ರ ಜೊತೆ ರಿಯಲ್ ಕರೆನ್ಸೀಸ್ನು ಟ್ರೇಡ್ ಮಾಡ್ತಾರೆ. ಸೊ ಇದು ಇನ್ಸ್ಟಿಟ್ಯೂಷನಲ್ ಸೈಡ್ನ ಮಾರ್ಕೆಟ್ ಸ್ಟ್ರಕ್ಚರ್. ನೆಕ್ಸ್ಟ್ ರಿಟೇಲ್ ಸೈಡ್ನ ನೋಡೋಣ. ಸೊ ರಿಟೇಲ್ ಸೈಡಲ್ಲೂ ಅಷ್ಟೇ ಟಿಯರ್ 1ಅಲ್ಲಿ ಇಂಟರ್ ಬ್ಯಾಂಕ್ಸೇ ಇರೋದು. ಸೊ ಟಿಯರ್ 1 ಬೋತ್ ಇನ್ಸ್ಟಿಟ್ಯೂಷನಲ್ ಸೈಡ್ ಆ್ಯಂಡ್ ರಿಟೇಲ್ ಸೈಡಲ್ಲಿ ಸೇಮ್ ಇರುತ್ತೆ. ಬಟ್ ಟಿಯರ್ 2 ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಲಿಕ್ವಿಡಿಟಿನ ಡಿಸ್ಟ್ರಿಬ್ಯೂಟ್ ಮಾಡೋದು ಬ್ಯಾಂಕ್ ಆ್ಯಂಡ್ ನಾನ್ ಬ್ಯಾಂಕ್ LPs ಅಂತ. LPs ಅಂದರೆ ಲಿಕ್ವಿಡಿಟಿ ಪ್ರೊವೈಡರ್ಸ್. ಇವ್ರನ್ನ ಮಾರ್ಕೆಟ್ ಮೇಕರ್ಸ್ ಅಂತಲೂ ಕರೀತಾರೆ. ಸೊ ಇವರು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ರಿಟೇಲ್ ಬ್ರೋಕರ್ಸ್ ಇರ್ತಾರಲ್ಲ ಅವ್ರಿಗೆ ಮಾರ್ಕೆಟ್ ಮೇಕಿಂಗ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆ ಇಂಟರ್ ಬ್ಯಾಂಕ್ ಫೋರೆಕ್ಸ್ ಪ್ರೈಸಸ್ನ ನಮ್ಮ ಬ್ರೋಕರ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಟಿಯರ್ 3ಅಲ್ಲಿ ರಿಟೇಲ್ ಬ್ರೋಕರ್ಸ್ ಇರ್ತಾರೆ. ರಿಟೇಲ್ ಬ್ರೋಕರ್ಸ್ ಏನು ಮಾಡ್ತಾರೆ ಅಂದರೆ, LPs ಹತ್ರ ಇಂಟರ್ ಬ್ಯಾಂಕ್ ಪ್ರೈಸ್ ಇನ್ಫಾರ್ಮೇಷನ್ ತಗೋತಾರೆ ಆ್ಯಂಡ್ ಅವರ ಹೆಡ್ಜಿಂಗ್ ಟ್ರೇಡ್ಸ್ನ ಮಾಡ್ತಾರೆ. ಆ್ಯಂಡ್ ಅಟ್ ದ ಬಾಟಮ್ ಇರೋದು ರಿಟೇಲ್ ಟ್ರೇಡರ್ಸ್. ಸೊ ನಮಗೆ ಆ್ಯಕ್ಚುಯಲ್ ಫೋರೆಕ್ಸ್ ಮಾರ್ಕೆಟ್ಗೆ ಆಕ್ಸೆಸ್ ಇರಲ್ಲ. ನಾವು ರಿಯಲ್ ಕರೆನ್ಸೀಸ್ನ ಟ್ರೇಡ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದಕ್ಕೆ ಮಿನಿಮಮ್ $5 million ಪ್ಲಸ್ ಕ್ಯಾಪಿಟಲ್ ಇರಬೇಕು ಮತ್ತು ಬ್ಯಾಂಕ್ಸ್ ಕಡೆಯಿಂದ ಕ್ರೆಡಿಟ್ ಲೈನ್ ಇರಬೇಕು. ಸೊ ಅದಕ್ಕೆ ನಮಗೆ ಫೋರೆಕ್ಸ್ ಬ್ರೋಕರ್ಸ್ ಇರೋದು. ಇವ್ರ ಹತ್ರ ಕ್ಯಾಪಿಟಲ್ ಇರುತ್ತೆ. ಸೊ ಇವರು ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡ್ಬೋದು ಆ್ಯಂಡ್ ಪ್ರೈಸ್ ಇನ್ಫಾರ್ಮೇಷನ್ ಎಲ್ಲ ತೊಗೋಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, CFDsನ ಕ್ರಿಯೇಟ್ ಮಾಡಿ ನಮಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಆಕ್ಸೆಸ್ ಕೊಡ್ತಾರೆ. ಆ್ಯಂಡ್ ನಮ್ಮ ಅಗೇನ್ಸ್ಟ್ ಏನು ಟ್ರೇಡ್ಸ್ ತೊಗೋತಾರೆ ಅದನ್ನು LPs ಹತ್ರ ಹೆಡ್ಜ್ ಮಾಡ್ತಾರೆ. ಸೊ ಈ CFDಸು, ರಿಟೇಲ್ ಬ್ರೋಕಿಂಗ್ ಸಿಸ್ಟಮ್ ಬಗ್ಗೆ ಎಲ್ಲ ನೆಕ್ಸ್ಟ್ ಸೆಕ್ಷನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಡೋಂಟ್ ವರಿ. ಸೊ ರಿಟೇಲ್ ಸೈಡ್ ಮಾರ್ಕೆಟ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಆ್ಯಂಡ್ ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರು ಈ ಥರ ಟಿಯರ್ಸಲ್ಲಿ ಸ್ಪ್ಲಿಟ್ ಆಗಿರುತ್ತೆ. ಆ್ಯಸ್ ಅ ಬಿಗಿನರ್ ಟ್ರೇಡರು ನೀವು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಇದರಿಂದ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟು ಈ CFDs ಅಂದರೆ ಏನು, ರಿಟೇಲ್ ಫೋರೆಕ್ಸ್ ಬ್ರೋಕರ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟು CFDಸಿಂದ ಸ್ಟಾರ್ಟ್ ಮಾಡೋಣ. CFDsನ ಫುಲ್ ಫಾರ್ಮ್ ಬಂದು ಕಾಂಟ್ರಾಕ್ಟ್ ಫಾರ್ ಡಿಫರೆನ್ಸ್ ಅಂತ. ಈ CFDsನ ಸಿಂಥೆಟಿಕ್ ಕಾಂಟ್ರಾಕ್ಟ್ಸ್ ಅಂತಲೂ ಕರೀತಾರೆ. ಸೊ ಇದರಿಂದ ನಮಗೆ ಏನು ಯೂಸು? ಸೊ CFDs ನಮಗೆ ಒಂದು ಆ್ಯಸೆಟ್ ಪ್ರೈಸಸ್ನ ಟ್ರೇಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದು ವಿತೌಟ್ ಬೈಯಿಂಗ್ ದ ಆ್ಯಕ್ಚುಯಲ್ ಆ್ಯಸೆಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಕಾರ ಗೋಲ್ಡ್ ಪ್ರೈಸಸ್ಸು ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ಬಟ್ ನೀವು ಆ್ಯಕ್ಚುಯಲ್ ಗೋಲ್ಡ್ನ ಟ್ರೇಡ್ ಮಾಡೋಕ್ಕೆ ಆಗ್ತಿಲ್ಲ. ಆವಾಗ
ಗೋಲ್ಡ್ ಪ್ರೈಸಸ್ ಮೇಲೆ ಸಿ ಎಫ್ ಡಿಸ್ನ ಬೈ ಮಾಡ್ಬೋದು. ಸೊ ಗೋಲ್ಡ್ ಪ್ರೈಸ್ ಮೇಲೆ ಹೋದರೆ ನಿಮ್ಮ ಗೋಲ್ಡ್ ಸಿ ಎಫ್ ಡಿ ಪ್ರೈಸು ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಅದು ಗೋಲ್ಡ್ ಪ್ರೈಸಸ್ನ ಮಿರರ್ ಮಾಡುತ್ತೆ. ಆ್ಯಂಡ್ ನೀವು ಆ್ಯಕ್ಚುಯಲ್ ಗೋಲ್ಡ್ನ ಬೈ ಮಾಡದೆ ಸಿ ಎಫ್ ಡಿಸ್ನ ಯೂಸ್ ಮಾಡಿ ಗೋಲ್ಡ್ ಪ್ರೈಸಸ್ನ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೋದು. ಸೊ ಬೇಸಿಕಲಿ ಸಿ ಎಫ್ ಡಿಸ್ ನಿಮಗೆ ಈ ಥರ ಆ್ಯಕ್ಚುಯಲ್ ಆ್ಯಸೆಟ್ನ ಬೈ ಮಾಡದೆ ಅದ್ರ ಪ್ರೈಸಸ್ನ ಟ್ರೇಡ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಕೊಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾವು ರಿಯಲ್ ಗೋಲ್ಡ್ನ ಟಚ್ ಮಾಡದೆ ಜಸ್ಟ್ ಅದ್ರ ಪ್ರೈಸ್ನ ಟ್ರೇಡ್ ಮಾಡ್ತಿದ್ದೀವಿ. ಸೊ ಸಿ ಎಫ್ ಡಿಸು ನಮ್ಮಂಥ ರಿಟೇಲ್ ಟ್ರೇಡರ್ಸ್ಗೆ ಸ್ಮಾಲ್ ಕ್ಯಾಪಿಟಲ್ ಯೂಸ್ ಮಾಡಿ ಲಾರ್ಜ್ ಮಾರ್ಕೆಟ್ನ ಆಕ್ಸೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಪೆಸಿಫಿಕಲಿ ಫೋರೆಕ್ಸ್ ಮಾರ್ಕೆಟಲ್ಲಿ ಸಿ ಎಫ್ ಡಿಸ್ ನಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನಾನು ಮೊದಲು ಹೇಳ್ದಂಗೆ ರಿಟೇಲ್ ಟ್ರೇಡರ್ಸ್ಗೆ ಡೈರೆಕ್ಟಾಗಿ ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಓನ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ನಮ್ಮ ರಿಟೇಲ್ ಬ್ರೋಕರ್ಸ್ಗೆ ಕರೆನ್ಸೀಸ್ನ ಟ್ರೇಡ್ ಮಾಡೋಕ್ಕೆ ಆಕ್ಸೆಸ್ ಇರೋದು. ಸೊ ಈ ರೀಸನ್ಗೆ ಫೋರೆಕ್ಸ್ ಬ್ರೋಕರ್ಸು ರಿಟೇಲ್ ಟ್ರೇಡರ್ಸ್ಗೆ ಸಿ ಎಫ್ ಡಿಸ್ನ ಟ್ರೇಡ್ ಮಾಡೋಕ್ಕೆ ಕೊಡೋದು. ಆ್ಯಂಡ್ ಇದರಲ್ಲಿ ಅವರು ಸೇಫಾಗಿ ಲೆವರೇಜ್ನು ಕೊಡ್ಬೋದು. ಇಲ್ಲಿ ನಾವು ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡೋದು ಅಥವಾ ಸೆಟಲ್ಮೆಂಟ್ಸ್ ಬಗ್ಗೆ ಎಲ್ಲ ಥಿಂಕ್ ಮಾಡೋ ಹಾಗೆ ಇಲ್ಲ. ಜಸ್ಟ್ ಸಿ ಎಫ್ ಡಿಸ್ನ ಯೂಸ್ ಮಾಡಿ ಕರೆನ್ಸಿ ಪ್ರೈಸಸ್ನ ಟ್ರೇಡ್ ಮಾಡ್ಬೋದು. ಸೊ ಈ ಥರ ಸಿ ಎಫ್ ಡಿಸ್ನ ಯೂಸ್ ಮಾಡಿ ಆ್ಯಸ್ ಅ ರಿಟೇಲ್ ಟ್ರೇಡರ್ಸ್ ನಾವು ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ, ಸಿ ಎಫ್ ಡಿಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ರಿಟೇಲ್ ಟ್ರೇಡರ್ಸ್ ಹೇಗೆ ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಈಗ ಈ ರಿಟೇಲ್ ಬ್ರೋಕರ್ಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಆ್ಯಸ್ ಅ ರಿಟೇಲ್ ಟ್ರೇಡರ್ ನಾವು ಫಸ್ಟ್ ಥಿಂಗ್ ಫೋರೆಕ್ಸ್ ಮಾರ್ಕೆಟಲ್ಲಿ ಯೂಸ್ ಮಾಡೋದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ನ. ನಾವು ಫೋರೆಕ್ಸ್ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮ್ಮ ಬ್ರೋಕರ್ ನಮಗೆ ಈ 3 ಟೈಪ್ ಪ್ಲಾಟ್ಫಾರ್ಮ್ಸ್ನ ಟ್ರೇಡ್ ಮಾಡೋಕ್ಕೆ ಕೊಡ್ತಾರೆ, MT4, MT5 ಅಥವಾ ಸಿ ಟ್ರೇಡರ್ ಅಂತ. ಸೊ ಇದನ್ನು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಂತ ಕರೀತಾರೆ. ಬೇಸಿಕಲಿ ನಮ್ಮ ಇಂಡಿಯಾದಲ್ಲಿ ಜೆರೋದಾದು ಕೈಟ್ ಇದೆಯಲ್ಲ, ಅದೇ ಥರ ಈ MT4, MT5 ಎಲ್ಲ ವರ್ಕ್ ಆಗೋದು. ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಚಾರ್ಟ್ಸ್ನ ಯೂಸ್ ಮಾಡ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು. ನಮ್ಮ ಬ್ರೋಕರ್ಸ್ನ ಈ ಪ್ಲ್ಯಾಟ್ಫಾರ್ಮ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಬ್ರೋಕರ್ಸ್ ಕಡೆಯಿಂದ ಲೈವ್ ಪ್ರೈಸಸ್ ಎಲ್ಲ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡ್ಬೋದು. ಆ್ಯಂಡ್ ಬೈ ಸೆಲ್ ಆರ್ಡರ್ಸ್ನ MT4, MT5ಇಂದ ಬ್ರೋಕರ್ಸ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಸೊ ಈ MT4, MT5 ಥರ ಪ್ಲ್ಯಾಟ್ಫಾರ್ಮ್ಸು ಆ್ಯಕ್ಚುಯಲ್ ಫೋರೆಕ್ಸ್ ಮಾರ್ಕೆಟ್ ಅಲ್ಲ. ಇದೆಲ್ಲ ಜಸ್ಟ್ ಫೋರೆಕ್ಸ್ ಮಾರ್ಕೆಟ್ನ ಆಕ್ಸೆಸ್ ಮಾಡೋ ಪ್ಲ್ಯಾಟ್ಫಾರ್ಮ್ಸು, ಅಂದರೆ ಸಾಫ್ಟ್ವೇರ್ಸು. ಸೊ ಈ ಪ್ಲ್ಯಾಟ್ಫಾರ್ಮ್ಸು ಫ್ರಂಟ್ ಎಂಡ್ ಆಗಿದ್ರೆ ನಮ್ಮ ಬ್ರೋಕರ್ಸು ಬ್ಯಾಕ್ ಎಂಡ್ ಆಗಿರುತ್ತೆ. ಅವರು ಆ್ಯಕ್ಚುಲಿ ನಮ್ಮ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡೋದು. ಈಗ ಈ ಡಯಾಗ್ರಾಮ್ನ ನೋಡಿ, ಇದರಲ್ಲಿ ನಿಮಗೆ ಪ್ಲ್ಯಾಟ್ಫಾರ್ಮ್ಸು ಬ್ರೋಕರ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಬ್ರೋಕರ್ಸ್ ಹತ್ರ ಅಕೌಂಟ್ನ ಓಪನ್ ಮಾಡಿಕೊಂಡು ಮೆಟಾ ಟ್ರೇಡರ್ ಆರ್ ಸಿ ಟ್ರೇಡರ್ ಪ್ಲ್ಯಾಟ್ಫಾರ್ಮ್ನ ಬ್ರೋಕರ್ಗೆ ಕನೆಕ್ಟ್ ಮಾಡ್ಕೊತೀವಿ. ನಾವೇನು ಚಾರ್ಟ್ ಅನಾಲಿಸಿಸ್ ಮಾಡ್ತೀವಿ ಅವ್ರ ಪ್ರೈಸಸ್ನ ನೋಡ್ತೀವಿ, ಅದು ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮಾಡ್ತೀವಿ. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟಾಗಿ ಬ್ರೋಕರ್ಗೆ ಬೈ ಸೆಲ್ ಆರ್ಡರ್ಸ್ನ ಸೆಂಡ್ ಮಾಡ್ಬೋದು. ಆ್ಯಂಡ್ ಬ್ರೋಕರ್ಸು ನಮ್ಮ ಆರ್ಡರ್ನ ಚೆಕ್ ಮಾಡಿ ಅದನ್ನು ಬಿ ಬುಕ್ಗೆ ಸೆಂಡ್ ಮಾಡಬೇಕಾ ಅಥವಾ ಎ ಬುಕ್ಗೆ ಸೆಂಡ್ ಮಾಡಬೇಕಾ ಅಂತ ಡಿಸೈಡ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಈಗ ನಿಮಗೆ ಈ ಎ ಬುಕ್ ಅಂದರೆ ಏನು, ಬಿ ಬುಕ್ ಅಂದರೆ ಏನು ಅಂತ ಕ್ವಶನ್ ಬರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಫೋರೆಕ್ಸ್ ಬ್ರೋಕರ್ಸು 2 ಬುಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಒಂದು ಎ ಬುಕ್ ಅಂತ, ಇನ್ನೊಂದು ಬಿ ಬುಕ್ ಅಂತ. ನೀವು ಒಂದು ಟ್ರೇಡ್ನ ಪ್ಲೇಸ್ ಮಾಡಿದಾಗ ಅದ್ರ ಆಪೋಸಿಟ್ ಟ್ರೇಡ್ನ ಬ್ರೋಕರ್ಸೇ ತೊಗೊಂಡ್ರೆ ಅದನ್ನು ಬಿ ಬುಕ್ ಅಂತ. ಬಟ್ ನಿಮ್ಮ ಟ್ರೇಡ್ನ ಬ್ರೋಕರು LPಗೆ ಪಾಸ್ ಮಾಡಿದ್ರೆ ಅದನ್ನು ಎ ಬುಕ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು USD INRನ ಬೈ ಮಾಡೋಕ್ಕೆ ಆರ್ಡರ್ನ ಪ್ಲೇಸ್ ಮಾಡ್ತೀರಾ. ಆಗ ನಿಮ್ಮ ಬ್ರೋಕರು ಆ ಟ್ರೇಡ್ನ ಚೆಕ್ ಮಾಡ್ತಾರೆ. ಅದು ಸೇಫ್ ಅನಿಸಿದ್ರೆ ಅದನ್ನು ಬಿ ಬುಕ್ಗೆ ಸೆಂಡ್ ಮಾಡ್ತಾರೆ. ಆ್ಯಂಡ್ ಬ್ರೋಕರ್ಸು ನಿಮ್ಮ ಅಗೇನ್ಸ್ಟು ಟ್ರೇಡ್ನ ತೊಗೋತಾರೆ. ಸೊ ನೀವು USD INRನ ಬೈ ಮಾಡಿದ್ರೆ ಬ್ರೋಕರ್ಸು ಆ USD INRನ ನಿಮಗೆ ಸೆಲ್ ಮಾಡ್ತಾರೆ. ಅದೇ ಥರ ನೀವು ಏನಾದರೂ USD INRನ ಸೆಲ್ ಮಾಡಿದ್ರೆ ಬ್ರೋಕರು ಅದನ್ನು ಬೈ ಮಾಡ್ತಾರೆ. ಸೊ ಬೇಸಿಕಲಿ ನಿಮ್ಮ ಆಪೋಸಿಟ್ ಟ್ರೇಡ್ನ ಬ್ರೋಕರ್ಸೇ ತೊಗೋತಾರೆ. ಬಟ್ ನಿಮ್ಮ ಟ್ರೇಡ್ ಏನಾದರೂ ಅವ್ರಿಗೆ ರಿಸ್ಕಿ ಅನಿಸಿದ್ರೆ ಆ ಟ್ರೇಡ್ನ ಅವರು ಎ ಬುಕ್ಗೆ ಸೆಂಡ್ ಮಾಡ್ತಾರೆ. ಆ್ಯಂಡ್ ಎ ಬುಕ್ಕಲ್ಲಿ ಬ್ರೋಕರ್ನ LP ಅಂದರೆ ಲಿಕ್ವಿಡಿಟಿ ಪ್ರೊವೈಡರು ನಿಮ್ಮ ಆಪೋಸಿಟ್ ಟ್ರೇಡ್ನ ತೊಗೋತಾರೆ. ಸೊ ಇಲ್ಲಿ ಬ್ರೋಕರ್ಸು ರಿಸ್ಕ್ನ LP ಮೇಲೆ ಹಾಕ್ತಾರೆ, ಅವ್ರು ತೊಗೊಳಕ್ಕೆ ಹೋಗಲ್ಲ. ಸೊ ಬೇಸಿಕಲಿ ರಿಟೇಲ್ ಬ್ರೋಕರ್ಸು ಈ ಥರ ವರ್ಕ್ ಆಗುತ್ತೆ. ಈಗ ನಿಮಗೆ ರಿಟೇಲ್ ಫೋರೆಕ್ಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಇನ್ ಸಮರಿ, ಆ್ಯಸ್ ಅ ರಿಟೇಲ್ ಟ್ರೇಡರ್ ನಾವು ಫೋರೆಕ್ಸ್ ಮಾರ್ಕೆಟ್ನ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡ್ತೀವಿ, CFDಸ್ನ ಯೂಸ್ ಮಾಡಿ ಕರೆನ್ಸಿ ಪ್ರೈಸಸ್ನ ಟ್ರೇಡ್ ಮಾಡ್ತೀವಿ. ಆ್ಯಂಡ್ ಈ CFDಸ್ ನಮಗೆ ನಮ್ಮ ರಿಟೇಲ್ ಬ್ರೋಕರ್ಸು ಆಫರ್ ಮಾಡ್ತಾರೆ. ನೆಕ್ಸ್ಟು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ MT4, MT5. ಈ ಪ್ಲ್ಯಾಟ್ಫಾರ್ಮ್ಸು ನಮಗೆ ಚಾರ್ಟ್ಸ್ನ ನೋಡೋಕ್ಕೆ, ಅನಾಲಿಸಿಸ್ ಮಾಡೋಕ್ಕೆ ಮತ್ತು ಟ್ರೇಡ್ಸ್ನ ಪ್ಲೇಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಫೋರೆಕ್ಸ್ ಬ್ರೋಕರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಅದರಲ್ಲಿ ನಮ್ಮ ಬ್ರೋಕರ್ಸು ನಮ್ಮ ಟ್ರೇಡ್ಸ್ನ 2 ಬುಕ್ಸ್ಗೆ ಡಿವೈಡ್ ಮಾಡ್ತಾರೆ, ಎ ಬುಕ್ ಆ್ಯಂಡ್ ಬಿ ಬುಕ್. ಸೊ ನಾವು ಪ್ಲೇಸ್ ಮಾಡೋ ಟ್ರೇಡು ಲೆಸ್ ರಿಸ್ಕಿ ಅನಿಸಿದ್ರೆ ಬ್ರೋಕರೇ ನಮ್ಮ ಅಪೋಸಿಟ್ ಟ್ರೇಡ್ನ ಬಿ ಬುಕ್ಕಲ್ಲಿ ತಗೋತಾರೆ. ಬಟ್ ಟ್ರೇಡ್ ರಿಸ್ಕಿ ಅನಿಸಿದ್ರೆ ಅದನ್ನು LPಗೆ ಸೆಂಡ್ ಮಾಡ್ತಾರೆ.
ಸೊ ಈ ವಿಡಿಯೋಲಿ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ, ಸಿ ಎಫ್ ಡಿ ಎಸ್ ಹೇಗೆ ವರ್ಕ್ ಆಗುತ್ತೆ, ರಿಟೇಲ್ ಬ್ರೋಕರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಕರೆನ್ಸಿ ರಿಜಿಮ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ.